ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿದ್ದು, ಯಾಕೆ ಸಿದ್ದು ಹೀಗೆ ಮಾಡಿಬಿಟ್ರಿ ನೀವು? ನಾನೇನು ಮಾಡಿದೆ ಅದಕ್ಕೆ? ನನ್ನ ಹತ್ರ ಇದುವರೆಗೂ ನೀವು ಎಲ್ಲ ವಿಷಯಗಳನ್ನೂ ಹೇಳ್ಕೊತಾ ಇದ್ರಿ, ಆದರೆ ಇಂಥ ದೊಡ್ಡ ವಿಷಯನ ಯಾಕೆ ಮುಚ್ಚಿಟ್ರಿ ಸಿದ್ದು? ಏನು ಹೇಳ್ತಿದ್ರು ಅದಕ್ಕೆ? ನಾನು ನಿಮ್ತವ ಯಾವ ವಿಷಯನೂ ಮುಚ್ಚಿಟ್ಟಿಲ್ವಲ್ಲ. ಹೌದಾ ಸಿದ್ದು, ನನಗೆ ಎಲ್ಲ ಗೊತ್ತಾಗಿದೆ. ಭಾವನ ಮದುವೆ ಆಗಬೇಕು ಅಂತ ಇದ್ದಿದ್ದು ಹುಡುಗನ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ದು ನೀವೇ ತಾನೆ? ಅವನ್ ಸಾಯೋದಕ್ಕೆ ನೀವೇ ಕಾರಣ. ಅದಕ್ಕೆ ಅದು ನನಗೆ ಗೊತ್ತು ಸಿದ್ದು, ನೀವು ಇದನ್ನೆಲ್ಲ ಭಾವನಾ ಹತ್ರ ಹೇಳ್ಕೊಳ್ಳೋದಕ್ಕೆ ತುಂಬ ಸಂಕಟ ಪಡ್ತಾ ಇದ್ದೀರಾ ಅಂತ. ಆದರೆ ನೀವೇನು ಯೋಚನೆ ಮಾಡಬೇಡಿ. ಮೊದಲಿಂದ ನಾನು ನಿಮಗೆ ಪ್ರತಿ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾ ತಾನೇ ಬಂದಿದ್ದೀನಿ. ನಿಮಗೆ ಇದರಿಂದ ಹೊರಗಡೆ ಬರೋದಕ್ಕೆ ನಾನು ಸಹಾಯ ಮಾಡ್ತೀನಿ. ಭಾವನಾ ಹತ್ರ ನಾನು ಮಾತಾಡ್ತೀನಿ. ಅದಕ್ಕೆ ಹೌದು ಸಿದ್ದು, ನಿಮಗೆ ಗೊತ್ತಲ್ಲ, ಭಾವನಾ ಯಾವಾಗಲೂ ನ್ಯಾಯದ ಪರ ನಿಲ್ಲೋಳು. ನೀವು ಈ ರೀತಿ ಸುಳ್ಳು ಹೇಳ್ಕೊಂಡು ಅವಳ ಜೊತೆ ಸಂಸಾರ ಮಾಡ್ಕೊಂಡಿದ್ರೆ ಮುಂದೊಂದು ದಿನ ಅವಳಿಗೆಲ್ಲ ಗೊತ್ತಾದ್ಮೇಲೆ ಅವಳ ನಿಮ್ಮನ್ನ ಒಪ್ಕೋತಾಳ, ಕ್ಷಮಿಸ್ತಾಳ? ಅದಕ್ಕೆ ಮೊದಲು ಇದನ್ನೆಲ್ಲ ಅವಳ ಹತ್ರ ಹೇಳ್ಬಿಡ್ಬೇಕು. ಅಯ್ಯೋ ಬೇಡ ಅದಕ್ಕೆ. ಯಾಕೆ ಸಿದ್ದು ಇಷ್ಟೊಂದೆಲ್ಲ ಹೆದರ್ಕೊಂಡಿದ್ದೀರಾ ನೀವು? ಹಾಂ ನೋಡಿ, ನೀವು ಈ ಥರ ಎಲ್ಲ ಹೆದರ್ಕೊಳ್ಳೋದು, ಸಂಕಟ ಪಡೋದು, ಬೇಜಾರು ಮಾಡ್ಕೊಳ್ಳೋದು, ಇದನ್ನೆಲ್ಲ ನನ್ನ ಕೈಲಿ ನೋಡೋಕ್ಕಾಗಲ್ಲ. ನಾನು ಈ ಮನೆಗೆ ಬಂದಾಗಿಂದನೂ ನಿಮಗೆ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ಕೊಂಡಿದ್ದೀನಿ. ಪ್ರೀತಿ ವಿಚಾರ ಅಂತ ಬಂದಾಗಲೂ ಕೂಡ ಎಲ್ಲರನ್ನೂ ಎದುರಾಕೊಂಡು ನಾನು ನಿಮಗೆ ಸಪೋರ್ಟ್ ಮಾಡಿದೆ ಅಲ್ವಾ? ಹಾಗೆ ಈ ವಿಚಾರದಲ್ಲೂ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಅದಕ್ಕೆ ನಿಮ್ಮ ಪರವಾಗಿ ನಾನೇ ಹೋಗಿ ಭಾವನಾ ಹತ್ರ ಎಲ್ಲ ವಿಚಾರನೂ ಹೇಳ್ಬಿಡ್ತೀನಿ. ಅದಕ್ಕೆ ಬೇಡ ಅದಕ್ಕೆ. ನೀವು ಮಾಡಿದ್ರೆ ಮೇಡಮ್ ಅವರು ನಿಮ್ಮಿಂದ ಶಾಶ್ವತವಾಗಿ ದೂರ ಆಗ್ಬಿಡ್ತಾರೆ. ಆಮೇಲೆ ಅವರು ನನ್ನ ಕಡೆ ಯಾವತ್ತೂ ಕಣ್ಣೆತ್ತು ನೋಡೋಕ್ಕಿಲ್ಲ. ಮೇಡಮ್ ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಅದಕ್ಕೆ ದಯವಿಟ್ಟು ಈ ವಿಷಯನ ಅವ್ರ ಹತ್ರ ಹೇಳ್ಬಿಡಿ. ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ. ಅಯ್ಯೋ ಇದೆಲ್ಲ ಬೇಡ ಸಿದ್ದು, ನೀವು ಹೇಳೋದನ್ನೇ ಅರ್ಥ ಮಾಡ್ಕೋತಾ ಇಲ್ಲ. ನೋಡಿ, ನೀವು ಭಾವನಾ ಹತ್ರ ಹೀಗೆ ಸುಳ್ಳು ಹೇಳ್ಕೊಂಡು ಇದ್ರೆ ನಾಳೆ ಒಂದ್ ದಿವಸ ಅವ್ರಿಗೆ ಸತ್ಯ ಗೊತ್ತಾದ್ಮೇಲೆ ಎಲ್ಲ ಹಾಳಾಗೋಗುತ್ತೆ. ಅದೇ ಏನಾದ್ರೂ ಸತ್ಯ ಒಪ್ಕೊಂಡ್ಬಿಟ್ರೆ ಅಟ್ಲೀಸ್ಟ್ ನನ್ನ ಹತ್ರ ಬಂದು ಸತ್ಯ ಒಪ್ಕೊಂಡ್ರಲ್ಲ ಅಂತ ಅವ್ರ ನಂಬಿಕೆಗೆ ನೀವು ಅರ್ಹರಾಗ್ತೀರಾ. ಆಮೇಲೆ ಅವ್ರು ನಿಮ್ಮನ್ನ ಕ್ಷಮಿಸಿದ್ರು ಕ್ಷಮಿಸ್ಬೋದು. ಅಬ್ಬಬ್ಬ ಅಂದ್ರೆ ನೀವು 2 ರಿಂದ 3 ವರ್ಷ ಜೈಲ್ಗೆ ಹೋಗ್ಬೇಕಾಗ್ಬೋದು ಅಷ್ಟೇ. ಹೋಗ್ ಬಂದ್ಬಿಡಿ, ಹೇಗಿದ್ರು ತಪ್ಪು ಮಾಡಿದ್ದೀರಾ ಅಲ್ವಾ? ಜೈಲ್ಗೆ ಹೋಗೋದ್ರಲ್ಲಿ ಅಂತ ಏನು ದೊಡ್ಡ ತಪ್ಪಿಲ್ಲ. ಅದೇ ನೀವು ಜೈಲಿಂದ ಬಂದ್ಮೇಲೆ ನೀವು, ಭಾವನಾ, ಖುಷಿ 3 ಜನ ಖುಷಿಯಾಗಿ ಜೀವನ ಸಾಗಿಸ್ಬೋದು ಸಿದ್ದು. ಅದಕ್ಕೆ ನೀವೇನು ಚಿಂತೆ ಮಾಡಬೇಡಿ, ನಾನೇ ಹೋಗ್ಬಿಟ್ಟು ಭಾವನಾ ಹತ್ರ ಇದನ್ನೆಲ್ಲ ಹೇಳ್ಬಿಡ್ತೀನಿ. ಅದಕ್ಕೆ ಬೇಡ ಅದಕ್ಕೆ. ನಾನು ಹೇಳೋದು ಮುಸಿ ಕೇಳಿ. ಬೇಡ ಅದಕ್ಕೆ. ಇದು ಧರ್ಮಛತ್ರ ಅಲ್ಲ, ತಟ್ಟೆ ಇಟ್ಕೊಂಬಂದ ತಕ್ಷಣ ಬಡ್ಸಕ್ಕೆ. ಈ ಮನೆಯವರೆಲ್ಲರೂ ಗೊತ್ತಿದೆ ಅನ್ಸುತ್ತೆ, ಇದು ನನ್ನ ಅಡುಗೆ ಮನೆ. ಅಲ್ಲ ಅಕ್ಕ, ಒಂದೇ ಮನೆಗೆ 2 ಒಲೆ ಹಚ್ಚಬಾರ್ದು, ಮನೆಗೆ ಒಳ್ಳೇದಾಗಕ್ಕಿಲ್ಲ. ನೀನೊಬ್ಳು ಬಾಕಿ ಇದ್ದೆ, ನಂಗೆ ಬುದ್ಧಿ ಹೇಳ. ನಿಂದು ಎಷ್ಟು ಕೆಲಸ ಇದೆಯೋ ಅಷ್ಟು ನೋಡ್ಕೊಂಡ್ರೆ ತುಂಬ ಒಳ್ಳೇದಾಗತ್ತೆ. ನಾನು ಯಾರು ಒಳ್ಳೇದಕ್ಕೂ ಮಾಡ್ತಾ ಇಲ್ಲ, ನನ್ಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಅಕ್ಕ, ವೆಂಕಿಗೆ ಸ್ಯಾನೆ ಹೊಟ್ಟೆ ಹಸಿತೈತಂತೆ, ಒಂಚೂರು ಊಟ ಹಾಕೊಳ್ಳ. ಹೋ,
ನೀವು ಮಹಾರಾಜರ ವಂಶಸ್ಥರು. ನೀವತ್ತು ನಮ್ಮ ಮನೆಗೆ ಊಟಕ್ಕೆ ಬರ್ತೀರಾ ಅಂತ ಬಿಸಿ ಬಿಸಿಯಾಗಿ ಹಬ್ಬದ ಅಡುಗೆ ಮಾಡಿಕೊಂಡು ಕಾಯ್ತಾ ಇರ್ತೀನಿ. ಅಷ್ಟೊಂದು ಹಸಿವಿದ್ರೆ ಬೇರೆ ಕಡೆ ಹೋಗಿ ಬಳಸ್ಕೊಳ್ಬೋದು. ವೀಣಾ, ಏಯ್, ನಮ್ಮನೆ ಅಡುಗೆ ಮನೆ ನಿಂಗೇನೇ ಕೆಲಸ? ಏನು ಮಾಡ್ತಿದ್ಯಾ ಇಲ್ಲಿ? ಅದು ಬಾಬಾ, ವೆಂಕಿಗೆ ಸಾನೆ ಹೊಟ್ಟೆ ಹಸಿತೈತಂತೆ, ಅದಕ್ಕೆ ಊಟ ಹಾಕೊಳ್ಳೋಣ ಅಂತ ಬಂದೆ. ಹೊಟ್ಟೆ ಹಸಿತಾ ಇದ್ರೆ ನಿಮ್ಮನೆಗೆ ಊಟ ಮಾಡಿ. ಇಲ್ಲಿ ಬಿಟ್ಟಿ ಸಿಗುತ್ತೆ ಅಂತ ಇಲ್ಲಿ ತಿಂದುಬಿಡೋದಲ್ಲ. ನಿಮ್ಮ ಮನೆಗೆ ಹೋಗಿ ಇಲ್ಲೇ ಜಾಂಡ ಹೊರ್ಕೊಂಡು ಕೂತ್ಕೊಂಡ್ಬಿಟ್ರೆ? ಅಲ್ಲ ಬಾಬಾ, ಊಟದ ವಿಷಯದಾಗ ಹಿಂಗೆಲ್ಲ ಮಾತಾಡೋದು ಸರಿ ಕಾಣಕ್ಕಿಲ್ಲ. ಸಾಕು ಸುಮ್ನಿರಮ್ಮ. ಒಳ್ಳೆ ದುಡ್ಡು ತಂಡ ಹಾಕೋ ಥರ ಮಾತಾಡ್ಬೇಡ. ಈ ತಟ್ಟೆಲಿದೆಯಲ್ಲ ಅಲ್ಲ, ಅದು ನಾನು ದುಡ್ದಿರೋದು. ನಿಮಗೇನು ಹಕ್ಕಿದೆ ತಿನ್ನೋದಕ್ಕೆ? ಹಸ್ತವ್ರಿಗೆ ಅನ್ನ ಹಾಕೋದು ಒಳ್ಳೆ ಕೆಲಸನೇ ಅಲ್ವಾ ಬಾಬಾ? ಅದು ಒಳ್ಳೆಯವ್ರ ವಿಷಯದಲ್ಲಿ, ನಿಮ್ಮಂತ ಕೆಟ್ಟು ಹುಳುವಿನ ವಿಷಯದಲ್ಲ. ನಮ್ಮ ಮನೆಗೆ ಬಂದು ನನ್ನ ಪರ್ಮಿಷನ್ ಇಲ್ಲದೆ ತಟ್ಟೆಗೆ ಅನ್ನ ಹಾಕೊಂಡಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ನಡಿ. ನೋಡಿ ಬಾಬಾ, ಅತ್ತೆ ಮಾವ ಇಬ್ರು ಯಾವತ್ತೂ ಹಿಂಗ್ ನಡ್ಕೊಂಡಿಲ್ಲ. ಅವ್ರ ಮಗ ಆಗಿ ನೀವ್ ಹಿಂಗೆಲ್ಲ ಮಾತಾಡೋದು ಸರಿ ಕಾಣಕ್ಕಿಲ್ಲ. ನೋಡೋ, ಅವನು ಅವರಿಗೆ ದೇವರಾಗಿರ್ಬೋದು, ಆದ್ರೆ ನನಗೆ ಅವನು ಯಾವತ್ತಿದ್ರು ದೆವ್ವನೇ. ಈ ದೆವ್ವಗಳಿಗೆ ಊಟ ಹಾಕೋ ಅಭ್ಯಾಸ ನನಗಿಲ್ಲ, ಗೊತ್ತಾಯ್ತಾ? ಕೊಡಲೆ. ನಡೀರಿ, ನಡಿಯಾ. ಹೇ, ಕರ್ಕೊಂಡು ನಡಿಯ. ವೆಂಕಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.